ಜೈ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ, ವಿನೋದ್ ಅಂತ ಹೇಳಿ ಜಮಖಂಡಿ ಅವನ ನಮ್ಮ ಹೋದ್ರೆಯಲ್ಲಿ ಶಿವಮೊಗ್ಗ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಎಲ್ಲಾ ಕ್ಲಿಯರ್ ಆಗಿ ಬೆಳಗಾವಲ್ಲಿ ಟ್ರೈನಿಂಗ್ ಮುಗಿಸಿ ನಮ್ಮ ಸಂಸ್ಥೆಗೆ ಭೇಟಿ ನೀಡೋಣ. ಥ್ಯಾಂಕ್ಸ್ ವಿನೋದ್, ಚೆನ್ನಾಗಿರು. ಮತ್ತ ನಮ್ಮ ಅಕಾಡೆಮಿ ಬಗ್ಗೆ ನಿನಗ ಯಾವ ತರ ಖುಷಿ ಐತಿ? ಯಾಕಂದ್ರೆ ನಮ್ ಯೂಟ್ಯೂಬ್ ಫ್ಯಾಮಿಲಿ ಮತ್ತ ಫೇಸ್ಬುಕ್ ಫ್ಯಾಮಿಲಿ, ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಎಲ್ಲಾರು ಕುತೂಹಲದಿಂದ ಕಾಯಕತ್ತಾರ. ಯಾಕಂದ್ರ ಅಗ್ನಿವೀರ ರಿಸಲ್ಟ್ ಬಿಟ್ರಪ್ಪ ಅಂತಂದ್ರ ಇಲ್ಲಿ ವರದಿ ಬಟ್ಟಿ ಇಂಡಿಯನ್ ಆರ್ಮಿ ಹಾಕ್ಯಾರನ್ನ ಒಂದು ಖುಷಿ ಉತ್ಸಾಹ. ಯಾಕಂದ್ರೆ ಎಲ್ಲಾ ಯುವಕರು ಮತ್ತು ತಂದೆ ತಾಯಿ ದೊಡ್ಡವರು ಎಲ್ಲಾರು ನೋಡ್ತಿರ್ತಾರೆ ಈ ವಿಡಿಯೋ. ಅವರಿಗೆ ಒಂದು ಮಾರ್ಗದರ್ಶನ ಇರ್ಲಿ. ಮತ್ತ ಅವರಲ್ಲಿ ಅವ್ರ ಮಕ್ಕಳು ಯಾರಾದ್ರೂ ಕೋಚಿಂಗ್ ಹುಡುಕಾಡ್ತಿದ್ರ ಅಂದ್ರೆ ಮೊದಲು ಇಂಡಿಯನ್ ಆರ್ಮಿ ಸರ್ಚ್ ಮಾಡ್ತಾರ. ಇದ್ರ ಬಗ್ಗೆ ನೀನ್ ಒಪಿನಿಯನ್ ಹೇಳು, ಯಾವ ತರ ಟ್ರೈನಿಂಗ್ ಇತ್ತು ಅಂತೇಳಿ. ಟ್ರೈನಿಂಗ್ ಚಲೋ ಐತ್ರಿ. ಅಂತ ಸರ್ ಫಿಸಿಕಲ್ ಬಗ್ಗೆ ಬಹಳ ಹೇಳ್ಕೊಡ್ತಿದ್ರು. ಮತ್ತ ಪ್ರತಿಯೊಂದು ಅವ್ರು ಹೇಳೋ ಕ್ಲಾಸ್, ಅವ್ರ ಫಿಸಿಕಲ್ ಕೊಡೋ ಟೈಮಿಂಗ್, ಅವ್ರ ಯಾವ್ದೋ ಪ್ರತಿಯೊಂದು ವರ್ಕೌಟ್ ಆಗಲಿ ಯಾರು ಕರೆಕ್ಟ್ ಮಾಡಿದ್ರು ಅವ್ರ ಕಾನ್ಫಿಡೆನ್ಸ್ ಕೊಡ್ತಾರ. ನೀವು ಎಷ್ಟ ಫಿಸಿಕಲ್ ವೀಕ್ ಇದ್ರು ಇಲ್ಲಿ ಬಂದ್ರಂದ್ರ 100% ಫಿಸಿಕಲ್ ಆಗೇ ಆಕೈತಿ. ಅದ್ರ ಭರವಸೆ ಐತಿ ನಮಗ. ನಾವೆಲ್ಲ ಒಂದೊಂದ್ ತಿಂಗಳದಾಗ ಇಲ್ಲಿ ಸರ್ ಕೈ ಬಂದು ಮೊದಲು ಸ್ವಲ್ಪ ನಂದು ಫಸ್ಟ್ ರ್ಯಾಲಿ ಇಲ್ಲೇ ಬಂದಿದ್ದು, ಉಡುಪಿ ರ್ಯಾಲಿ ಇದ್ದಾಗ ಇದು ಮೆರಿಟ್ ಆಗಿದ್ದಿಲ್ಲ. ಫೈನಲ್ ಮೆರಿಟ್ ರ್ಯಾಲಿ ಹೊಡೆದಿದ್ದೇವೆ ಸರ್ ಕೈ ಇತ್ತು. ಮತ್ ವಾಪಸ್ ಶಿವಮೊಗ್ಗ ರ್ಯಾಲಿ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ ಬಂದು ಮತ್ ಫಿಸಿಕಲ್ ಬಂದೇವ್. ಸರ್ ಹೇಳಿದ ಕೊಟ್ಟಂಗ ಫಿಸಿಕಲ್ ಮಾಡಿ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡು ಚಲೋ ಐತಿ. ನೀವು ಬರ್ರಿ, ಹೆಲ್ಪ್ ಆಗತ್ತೆ ನಿಮ್ಗೆ. ಹೌದಾ? ಫಸ್ಟ್ ಬ್ಯಾಂಡ್, ಆಮೇಲೆ ಬ್ರ್ಯಾಂಡ್. ಬ್ಯಾಂಡ್ ಕೈಯಾಗ ಹಾಕೊಂಡ್ರಿ, ನೆಕ್ಸ್ಟ್ ಬ್ರ್ಯಾಂಡ್. ಬ್ರ್ಯಾಂಡ್ ಅಂದ್ರೆ ಇದೆ ವರದಿ ಬಟ್ಟಿ. ಸ್ನೇಹಿತರೆ ನೋಡ್ಬೋದು. ಯಾಕಂತಂದ್ರ ನಮ್ಮಲ್ಲಿ ಯಾವ್ದೇ ರೀತಿ ಎಷ್ಟೋ ಜನ ಹೇಳಿದ್ರು ಸರ್ ಟ್ರೈನಿಂಗ್ ಹಾರ್ಡ್ ಆಗತ್ತೆ. ಯಾಕಂದ್ರೆ ನಾವಿಲ್ಲಿ ಕೊಡುವತಕ್ಕಂತ ಫಿಸಿಕಲ್ ನಿಮಗೆ ಟ್ರೈನಿಂಗ್ ನಾಗ ಹೆಲ್ಪ್ ಆಗಿದ್ದಿಲ್ಲ? ಹೆಲ್ಪ್ ಬಾಳ ಆಕೈತ್ರಿ. ರನ್ ಮೇನ್ ಇಂಪಾರ್ಟೆಂಟ್ ರನ್ನಿಂಗ್ ಮಾಡೋ ಟೈಮ್ದಾಗ ಸರ್ ಹೇಳ್ಕೊಡೋ ಪ್ರತಿಯೊಂದು ಮೂವ್ಮೆಂಟ್, ಯಾವ ತರ ನಾವು ರನ್ನಿಂಗ್ ಓಡ್ಬೇಕು, ಯಾವ ತರ ಸ್ಟೆಪ್ ಹಾಕ್ಬೇಕು, ಪ್ರತಿಯೊಂದು ನೀವು ವಾಪಸ್ ಟ್ರೈನಿಂಗ್ ಹೋದ ನಂತರ ನಿಮ್ಗೆ ಹೆಲ್ಪ್ ಬಾಳ ಆಕೈತಿ. ಯಾಕಂದ್ರೆ ಇಲ್ಲೆಲ್ಲ ಟ್ರೂಪ್ ವೈಸ್ ಓಡಿಸ್ತಿರ್ತಾರ. ಇಲ್ಲಿ ಸರ್ ಮೇನ್ ಓಡಿಸಿದ ಟ್ರೂಪ್ ವೈಸ್ ಓಡಿಸ್ತಾರ. ಫಸ್ಟ್ ಆರ್ಮ ಮಾಡಕ್ ಟ್ರೂಪ್ ವೈಸ್ ಓಡಿಸಿ ಆಮೇಲೆ ಗುಂಪ್ನಾಗ ಓಡಿಸ್ತಾರ. ಅಲ್ಲೂ ಅದೇ ತರನ ಟ್ರೂಪ್ಸ್ ನಾಗ ಓಡಿಸಿ ಆಮೇಲೆ ಟೆಸ್ಟ್ ಇರ್ತಾರ. ನಮ್ಗೆ ಟೆಸ್ಟ್ ಇದ್ದಾಗ ಇದನ್ ಮಾಡಿಸ್ತಾರ. ಅಲ್ಲೂ ಬಹಳ ಹೆಲ್ಪ್ ಆಕೈತಿ. ಸರ್ ಹೇಳ್ದಂಗ ಯಾವ ಟೈಮ್ದಾಗ ನಾವು ರನ್ನಿಂಗ್ ಸ್ಪೀಡ್ ಮಾಡ್ಬೇಕು, ಯಾವ ಟೈಮ್ದಾಗ ಸ್ಲೋ ಮಾಡ್ಬೇಕು, ಯಾವ ಟೈಮ್ದಾಗ ಟೈಮ್ ಕವರ್ ಆಕೈತಿ, ಯಾವಾಗ ನೀವು ಹೆಚ್ಚು ಓಡಬಹುದು, ಯಾವಾಗ ಕಡಿಮೆ ಓಡಬಹುದು, ಅದನ್ನೇ ಎಲ್ಲ ಹೇಳ್ಕೊಡ್ತಾರೆ. ಅಷ್ಟ ಹೇಳ್ಯಾರನ್ನ ನಮ್ಗೆ ಬಹಳ ಹೆಲ್ಪ್ ಆಗಿದೆ. ಈಗ ನೀವು ಇಲ್ಲಿ ಟ್ರೈನಿಂಗ್ ಬಂದಿದ್ದಕ್ಕೂ ಚಲೋ ಆಗೈತಿಲ್ಲ? ಈಗ ಚಲೋ ವರದಿ ಬಟ್ಟಿ ಫಿಕ್ಸ್ ಹಾಕಿರ. ನಿಮ್ಮ ಅಮ್ಮವ್ರ ಅಂತೂ ಫುಲ್ ಖುಷಿ ಆಗ್ಯಾರ. ಬೇಸಪ್ ಸರ್ ಅಂತೂ ನ್ಯಾಮಗೌಡ ಸರ್, ಹೌದಲ್ಲ? ಯಾಕಂತಂದ್ರ ನಿನ್ ಮ್ಯಾಗ ಬಹಳ ಒಂದು ಕಾಳಜಿ, ಒಂದು ನಂಬಿಕೆ ಇಟ್ಟಿದ್ರು. ಆ ನಂಬಿಕೆ ಉಳಿಸ್ಕೊಂಡಿ ವಿನೋದ. ಮತ್ತ ನಿಮ್ ತಂದೆ ತಾಯಿ ಎಲ್ಲರೂ ಖುಷಿ ಆಗಿರಲ್ಲ, ನಿಮ್ ಫ್ಯಾಮಿಲಿದವ್ರೆಲ್ಲ ಪೂರ ಖುಷಿ ಆಗಿರಲ್ಲ. ಒಂದ್ಸಲ ಸೋದ್ರು ಕೂಡ ಮತ್ತೆ ಒಳ್ಳೆ ಪ್ರಯತ್ನ ಪಟ್ಟ ಮಾತ್ರ ರಿಸಲ್ಟ್ ಸಿಕ್ಕೈತಿ. ಹೌದಾ? 100% ಕ್ಲಿಯರ್ ಆಗೈತಿ. ಕಂಗ್ರಾಚುಲೇಷನ್. ಈಗೆಲ್ಲ ಟ್ರೈನಿಂಗ್ ಪೋಸ್ಟಿಂಗ್ ನಿಂದ ಜಮ್ಮು ಐತಲ್ಲ? ಸ್ನೇಹಿತರೆ ನೋಡ್ಬೋದು. ಇದೇ ಸಲ ಯಾರ ಅಗ್ನಿವೀರ ಎಕ್ಸಾಮ್ ಬರತ್ರಿ, ಇದ ಜೂನ್ 30ರಿಂದ ಎಲ್ಲರೂ ಬರ್ರಿ. ಎಕ್ಸಾಮ್ ಮುಗಿದು ಮರ್ದಿನ ಏನ್ ಮಾಡ್ರಿ, ಫಿಸಿಕಲ್ ಕೋಚಿಂಗ್ ಸ್ಟಾರ್ಟ್ ಇರ್ತೈತಿ. ಬಂದ್ ಜಾಯ್ನ್ ಆಗ್ಬಹುದು. ನಮ್ಮಲ್ಲಿ 12 ತಿಂಗಳು ಫಿಸಿಕಲ್ ಕೋಚಿಂಗ್ ಸ್ಟಾರ್ಟ್ ಇರ್ತದ. CET ಕೋಚಿಂಗ್ ಕೂಡ ಸ್ಟಾರ್ಟ್ ಇರ್ತದ. ಯಾರ ಈಗ ನೆಕ್ಸ್ಟ್ ಅಕ್ಟೋಬರ್ದಾಗ SSGD ಕರೆಯವ್ರದಾರ, ಅದ್ರ ಕೋಚಿಂಗ್ ಕೂಡ ಸ್ಟಾರ್ಟ್ ಐತಿ. ಅಗ್ನಿವೀರದವರಿಗೆ ನಿಮ್ಮ 100% ಮತ್ತ 100 ಮಾರ್ಕ್ಸ್ ನಿಮಗ ಫಿಸಿಕಲ್ ನಾಗ ಇರ್ತಾವ, ಒಂದ್ ರನ್ನಿಂಗ್ ನಾಗ ಇರ್ತದ, ಮತ್ತ ಫ್ಲಪ್ಸ್ ನಾಗ ಇರ್ತದ. ನಿಮ್ದು ಮತ್ತ ಯಾವ ರೀತಿ ಮೆಡಿಕಲ್ ಇರ್ತೈತಿ, ಯಾವ ರೀತಿ ಫಿಸಿಕಲ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಗ್ರೂಪ್ ವೈಸ್ ಎಲ್ಲ ಪ್ರತಿಯೊಂದು ಹೇಳ್ತೇವಿ. ಯಾರು ಡಿಲೇ ಮಾಡ್ಕೋತ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಸಲ ಕನ್ನಡ ಎಕ್ಸಾಮ್ ಮಾಡ್ಯಾನ, ಅದ್ರ ಜೊತೆ ಕಾಂಪಿಟೇಷನ್ ಜಾಸ್ತಿ ಆಗತ್ತ. ಬಟ್ ಒಂದ್ ನೆನಪಿರ್ಲಿ, ಈ ಸಲ ಫೈನಲ್ ಮೆರಿಟ್ ನಾಗ ನಿಮ್ದೊಂದು ಹೆಸರು ಐತಿ ಅಂತ ಹೇಳಿ ಇಟ್ಕೊಂಡ್ ಬರ್ರಿ. 100% ಸಕ್ಸಸ್ ಹಾಕಿರಿ. ಥ್ಯಾಂಕ್ ಯು. ಜೈ ಹಿಂದ್.